ಹಾಯ್ ಹಲೋ ನಮಸ್ತೆ. ಸಮಗ್ರ ಅರ್ಥಶಾಸ್ತ್ರ ಪೀಠಿಕೆಯ ಎರಡನೇ ವಿಡಿಯೋಗೆ ಸ್ವಾಗತ. ಸೊ ಒಂದನೇ ವಿಡಿಯೋವನ್ನು ಇನ್ನೂ ಯಾರು ನೋಡಿಲ್ಲಲ್ಲ ಅದನ್ನು ನೋಡಿಕೊಂಡು ಎರಡನೇ ವಿಡಿಯೋಗೆ ಬಂದರೆ ಚಲೋ. ಸೊ ಇಲ್ಲ ಅಂದರೆ ಇಲ್ಲಿಂದೇ ಕೂಡ ನೀವು ಪ್ರಾರಂಭ ಮಾಡ್ಬೋದು, ಅದು ನಿಮ್ಮ ಚಾಯ್ಸ್. ಓಕೆ, ಸೊ ಇವತ್ತಿನ ದಿನ ನಾವು ಸಮಗ್ರ ಅರ್ಥಶಾಸ್ತ್ರದ ದೃಷ್ಟಿಕೋನದಿಂದ ಆರ್ಥಿಕತೆಯ ಪ್ರಮುಖ ವಲಯಗಳು, ಹೌದಾ, ಆರ್ಥಿಕತೆಯಲ್ಲಿ ಬರುವಂತಹ ಪ್ರಮುಖ ವಲಯಗಳನ್ನು ಡಿಸ್ಕಷನ್ ಮಾಡೋಣ. ಆರ್ಥಿಕತೆಯಲ್ಲಿ ಸಮಗ್ರ ಅರ್ಥಶಾಸ್ತ್ರವನ್ನು ದೃಷ್ಟಿಕೋನದಲ್ಲಿಟ್ಟುಕೊಂಡು, ಹೌದಾ, ಒಂದು ಆರ್ಥಿಕತೆಯಲ್ಲಿ ಒಂದು ದೊಡ್ಡ ಆರ್ಥಿಕತೆ ಅದ ಅನ್ಕೋರಿ. ಈ ಆರ್ಥಿಕತೆಯಲ್ಲಿ ಕೋಟ್ಯಾನುಗಟ್ಟಲೆ ಜನರು ಅದ. ನಂಬಲ್ಲಿ ಏನಪ್ಪಾ ಅಂದ್ರೆ 2011 ಜನಗಣತಿ ಪ್ರಕಾರ 121 ಕೋಟಿ ಈ 140 ದಾಟಿವಿ. ಓಕೆ, ಇಷ್ಟು ಕೋಟ್ಯಾಂತರ ಜನರದಾರ. ಒಂದು ಆಧುನಿಕ ಕಾರ್ಯನಿರ್ವಹಣೆ ಅಥವಾ ಒಂದು ಆರ್ಥಿಕತೆಯ ಕಾರ್ಯನಿರ್ವಹಣೆ ಅತ್ಯಂತ ಸಂಕೀರ್ಣವಾಗಿರುತ್ತದೆ. ಈ ವ್ಯವಸ್ಥೆಯಲ್ಲಿ ಮಿಲಿಯಾಂತರ ಜನರು ಅಥವಾ ಕೋಟ್ಯಾಂತರ ಜನರು ಕಾರ್ಯನಿರ್ವಹಿಸುತ್ತಾರೆ. ಆಧುನಿಕ ಆರ್ಥಿಕತೆಯ ವಿವಿಧ ಜನರು ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ. ಅಂದ್ರೆ ನೀವೆಲ್ಲರೂ ಜನರು ಏನ್ ಮಾಡ್ತೀರಿ, ಒಂದೊಂದು ಚಟುವಟಿಕೆಗಳೆಲ್ಲ ಭಾಗವಹಿಸ್ತೀರಿ. ಆ ಚಟುವಟಿಕೆಗಳ ಆಧಾರದ ಮೇಲೆ ಏನ್ ಮಾಡ್ತೀವಿ ಅಂದ್ರೆ 4 ರೀತಿಯ ವಲಯಗಳನ್ನ ಮಾಡ್ತೀವಿ. ಒಂದು ಕುಟುಂಬ ವಲಯ, ಸರ್ಕಾರ, ಉದ್ಯಮ ವಲಯ ಮತ್ತು ಬಾಹ್ಯ ವಲಯ ಎನ್ನುವಂತ 4 ವಲಯಗಳನ್ನ ನಾವು ಮಾಡ್ತೀವಿ. ಸೊ ಅಲ್ಲಿ 4 ವಲಯಗಳಲ್ಲಿ ಒಂದನೇದು ಏನಂತ ಹೇಳಿದಾಗ ಕುಟುಂಬ ವಲಯ. ಸೊ ಕುಟುಂಬ ವಲಯ ಅಂತ ಹೇಳಿದಾಗ ವೆರಿ ಸಿಂಪಲ್, ನಿಮ್ಮ ಫ್ಯಾಮಿಲಿ ನೋಡ್ರಿ. ನಿಮ್ಮ ಫ್ಯಾಮಿಲಿ ಆರ್ಥಿಕತೆಗೆ ಏನು ಕೊಡುಗೆ ಕೊಡುತ್ತದೆ ಅನ್ನೋದರ ಬಗ್ಗೆ ಬರೀಬೇಕು. ಒಂದನೇದು ಕುಟುಂಬ ವಲಯ. ಆರ್ಥಿಕತೆಯ ಪ್ರಮುಖ ಪ್ರತಿನಿಧಿಯಾಗಿ ಕುಟುಂಬ ವಲಯವು ಅರ್ಥವ್ಯವಸ್ಥೆಯನ್ನು 2 ರೀತಿಯಲ್ಲಿ ಏನ್ ಮಾಡ್ತದ ಅಂದ್ರ ನೆರವಾಗ್ತದ. ಒಂದೇದು ಏನ್ ಮಾಡ್ತದ ಅಂದ್ರ ಉತ್ಪಾದನಾಂಗಗಳಾದ ಹೌದಾ ಭೂಮಿ, ಬಂಡವಾಳ, ಶ್ರಮ, ಸಂಘಟನೆಯನ್ನ ಏನ್ ಮಾಡ್ತದ ಉದ್ಯಮ ವಲಯಕ್ಕೆ ಒದಗಿಸ್ತ. ಹೆಂಗಂದ್ರ ನೋಡ್ರಿ, ಭೂಮಿ ಯಾರ ಹೆಸರಲ್ಲೇ ಇರ್ತಾವ, ಮನುಷ್ಯರ ಹೆಸರಲ್ಲೇ ಇರ್ತಾವ, ಇವ್ರ ಹೆಸರಲ್ಲೇ ಇರ್ತಾವ. ಹೌದಾ, ಇವ್ರು ಎಲ್ಲಿರ್ತಾರ, ಫ್ಯಾಮಿಲಿ ಒಳಗೆ ಇರ್ತಾರ. ಹಂಗಾಗಿ ಭೂಮಿಯನ್ನ ಯಾರು ಒದಗಿಸಿದ್ರು, ಕುಟುಂಬಗಳು. ನೆಕ್ಸ್ಟ್ ಬಂಡವಾಳ, ರೊಕ್ಕ ಯಾರ ಬಳಿ ಇರ್ತಾವ, ಫ್ಯಾಮಿಲಿ ಬಳಿ ಇರ್ತಾವ ರೊಕ್ಕನು. ಹಂಗಾಗಿ ಬಂಡವಾಳವನ್ನ ಸಾಲವಾಗಿ ಕುಟುಂಬ ವಲಯಕ್ಕೆ ಯಾರು ಕೊಟ್ಟರು, ಕುಟುಂಬಗಳು. ಹಂಗಾಗಿ ಬಂಡವಾಳವನ್ನು ಅವರೇ ಒದಗಿಸಿದ್ರು. ನೆಕ್ಸ್ಟ್ ಶ್ರಮ ಅಂದ್ರೆ ಕೆಲಸ ಮಾಡೋರು, ಕೆಲಸ ಮಾಡುವಂತ ಜನರು. ಹಂಗಾಗಿ ಕೆಲಸ ಮಾಡೋರಂತ ಜನರು ಇರ್ತಾರ, ಫ್ಯಾಮಿಲಿ ಒಳಗೆ ಇರ್ತಾರ. ಹಂಗಂದ್ರೆ ಶ್ರಮವನ್ನ ಯಾರು ಕೊಟ್ಟರು, ಫ್ಯಾಮಿಲಿನೇ ಕೊಡ್ತು. ನೆಕ್ಸ್ಟ್ ಒಂದು ಸಂಸ್ಥೆಯನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಬೆಳಗುವಂತ ಸಂಘಟನೆಯಲ್ಲಿರುವಂತ ಜನರು ಎಲ್ಲಿಂದ ಬರ್ತಾರ, ಅವ್ರ ಮಿಷನಿಂದ ಬರ್ತಾರ, ಇಲ್ಲ ಫ್ಯಾಮಿಲಿ, ಅವರು ಕೂಡ ಫ್ಯಾಮಿಲಿಯಿಂದ ಬರ್ತಾರೆ. ಹಂಗಾಗಿ ಭೂಮಿ, ಬಂಡವಾಳ, ಶ್ರಮ, ಸಂಘಟನೆಯನ್ನು ಪೂರೈಸುವಂತಹ ಕಾರ್ಯ ಯಾವುದು ಮಾಡ್ತದೆ ಅಂದ್ರೆ ಕುಟುಂಬ ವಲಯ ಮಾಡ್ತದ. ಅದೇ ರೀತಿಯಾಗಿ ಉತ್ಪಾದಿಸ್ತಾವ ಉದ್ಯಮ ಘಟಕಗಳು. ಏನ್ ಮಾಡ್ತಾವ ಅಂದ್ರೆ ಸರಕುಗಳನ್ನು ಉತ್ಪಾದಿಸ್ತಾವ. ಉದ್ಯಮ ಘಟಕಗಳು ಉತ್ಪಾದಿಸಿದ ಸರಕು ಮತ್ತು ಸೇವೆಗಳನ್ನು ಅನುಭೋಗ ಯಾರು ಮಾಡ್ತಾರೆ, ಅನುಭೋಗ ಅಂದ್ರೆ ತಿನ್ನುವುದು, ಅನುಭೋಗದ ಕಾರ್ಯವನ್ನು ಕೂಡ ಯಾವ್ದು ಮಾಡ್ತಂದ್ರೆ ಕುಟುಂಬಗಳೇ ಮಾಡ್ತಾವ. ಆರ್ಥಿಕತೆಯಲ್ಲಿ ಪ್ರಮುಖವಾಗಿ ಕುಟುಂಬಗಳು 2 ರೀತಿಯ ಕಾರ್ಯಗಳನ್ನು ಮಾಡುತ್ತಿದ್ದು, ಒಂದೇದೇನೋ ಉತ್ಪಾದನಾಂಗಗಳಾದ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆಯನ್ನ ಒದಗಿಸುವುದು. ಎರಡನೇದಾಗಿ ಏನು ಮಾಡುವುದಪ್ಪ ಅಂದ್ರ ಉತ್ಪಾದಿಸಿದ ವಸ್ತುಗಳನ್ನ ಅನುಭೋಗ ಮಾಡುವಂತ ಕಾರ್ಯ ಕುಟುಂಬ ವಲಯವು ಮಾಡ್ತದ ಅಂತೇಳಿ ನೋಡ್ತೀವಿ. ಆದ್ದರಿಂದ ಹೌದಾ, ಸರಕು ಮತ್ತು ಸೇವೆಗಳನ್ನು ಅನುಭೋಗದ ಕಾರ್ಯಕ್ಕೆ ಬಳಸಿಕೊಳ್ಳುವುದು. ಸ್ವಂತ ಅನುಭೋಗಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಜಂಟಿಯಾಗಿ ನಿರ್ಧರಿಸುವ ವ್ಯಕ್ತಿಗಳ ಸಮೂಹವನ್ನು ನಾವೇನಂತೇಳಿ ಕರಿತೀವಿ ಅಂದ್ರೆ ಕುಟುಂಬ ಅಂತೇಳಿ ಕರಿತೀವಿ. 1 ಪಾಯಿಂಟ್ ಉತ್ಪಾದನಾಂಗಗಳನ್ನು ನೀಡುತ್ತಾ, 2 ಪಾಯಿಂಟ್ ಅನುಭೋಗವನ್ನ ಮಾಡ್ತದ. ಇದು ಆರ್ಥಿಕತೆಯಲ್ಲಿ ಏನಾಗ್ತದಂದ್ರ ಕುಟುಂಬ ವಲಯದ ಕೆಲಸ ಆಗ್ತದ ಅಂತೇಳಿ ನಾವು ನೋಡ್ತೀವಿ. ಎರಡನೇದಾಗಿ ಉದ್ಯಮ ವಲಯ. ಉದ್ಯಮ ಸಂಸ್ಥೆಗಳು ವ್ಯವಹಾರ ಕೇಂದ್ರ ಬಿಂದುಗಳಾಗಿದ್ದು, ಉದ್ಯಮಗಳು ಕುಟುಂಬ ವಲಯದ ಕಾರ್ಮಿಕರನ್ನು ಕೆಲಸಕ್ಕೆ ಬಳಸಿಕೊಳ್ಳುತ್ತಾರೆ. ಜೊತೆಗೆ ಬಂಡವಾಳ ಮತ್ತು ಭೂಮಿಯನ್ನು ಬಳಸಿಕೊಂಡು ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುತ್ತಾರೆ. ಕುಟುಂಬ ವಲಯದಿಂದ ನಮಗೆ ಏನ್ ಬರ್ತದ, ಭೂಮಿ, ಬಂಡವಾಳ, ಶ್ರಮ ಇವೆಲ್ಲವನ್ನ ಏನ್ ಮಾಡ್ತದ ಅಂದ್ರೆ ಸರ್ಕಾರ. ಅದು ಉದ್ಯಮ ವಲಯ, ಭೂಮಿ, ಬಂಡವಾಳ ಮತ್ತು ಶ್ರಮ. ಉದ್ಯಮ ಸಂಸ್ಥೆಗಳು ವ್ಯವಹಾರದ ಕೇಂದ್ರ ಬಿಂದುಗಳಾಗಿರ್ತಾವ. ಉದ್ಯಮ ಸಂಸ್ಥೆಗಳು ಏನ್ ಮಾಡ್ತಾವ ಅಂದ್ರೆ ಬಿಸ್ನೆಸ್ ಅನ್ನ ಮಾಡ್ತಾವ. ಉದ್ಯಮ ಸಂಸ್ಥೆಗಳು ಬಿಸ್ನೆಸ್ ಅನ್ನ ಮಾಡುವಾಗ ಏನ್ ಮಾಡ್ತಾವ ಅಂದ್ರೆ ಕುಟುಂಬ ವಲಯದಿಂದ ಕಾರ್ಮಿಕರನ್ನ ಕೆಲಸಕ್ಕೆ ತಗೋತಾವ, ಜೊತೆಗೆ ಅವರಲ್ಲಿರುವಂತಹ ಬಂಡವಾಳವನ್ನ ಕೆಲಸಕ್ಕೆ ತಗೋತಾವ. ನೆಕ್ಸ್ಟ್ ಭೂಮಿಯನ್ನ ಬಳಸ್ಕೊಂಡು ಏನ್ ಮಾಡ್ತಾವ ಅಂದ್ರೆ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಿ ಲಾಭವನ್ನು ಗಳಿಸುವಂತಹ ಕೆಲಸವನ್ನ ಯಾವ ಮಾಡ್ತಾವ ಅಂದ್ರ ಉದ್ಯಮ ವಲಯ ಮಾಡ್ತಾವ. ಅಥವಾ ಇನ್ನೊಂದು ಪಾಯಿಂಟ್ಗಳು ಬರೀಬೇಕು, ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಿ ಕುಟುಂಬ ವಲಯಕ್ಕೆ ಅನುಭೋಗದ ಉದ್ದೇಶದಿಂದ ಕುಟುಂಬ ವಲಯಕ್ಕೆ ಪೂರೈಸಿ ಲಾಭವನ್ನು ಗಳಿಸುವಂತ ಕೆಲಸವನ್ನ ಯಾರು ಮಾಡ್ತಾರಂದ್ರ ಉದ್ಯಮ ವಲಯ ಮಾಡ್ತಾರ. ಅಂದ್ರೆ ನೀವು ಬಿಸ್ನೆಸ್ ಮಾಡ್ಬೇಕಂದ್ರ ಕುಟುಂಬ ವಲಯದಿಂದ ತಗೋಬೇಕೆಲ್ಲ ಉತ್ಪಾದನಾಂಗಗಳನ್ನ ಕುಟುಂಬ ವಲಯದಿಂದ ತಗೊಂಡು ಅವುಗಳನ್ನ ಬಳಸಿಕೊಂಡು ನೀವೇನ್ ಮಾಡ್ತೀರಿ ಅಂದ್ರ ಸರಕು ಮತ್ತು ಸೇವೆಗಳನ್ನ ಉತ್ಪಾದಿಸಿ ಮಾರಾಟ ಮಾಡುವಂತ ಕಾರ್ಯವನ್ನ ಉದ್ಯಮ ವಲಯದಲ್ಲಿ ಮಾಡ್ತೀವಿ ಅಂತೇಳಿ ನಾವು ನೋಡ್ತೀವಿ.
ಮುಂದ ಸರ್ಕಾರ ಆಧುನಿಕ ಆರ್ಥಿಕತೆ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಲಿ ಸರ್ಕಾರವು ಸಹ ಒಂದಾಗಿದ್ದು ಇದು ಕೂಡ ಏನ್ ಮಾಡ್ತಂದ್ರ ನಿರ್ಣಾಯಕ ಪಾತ್ರ ವಹಿಸ್ತದ. ಸರ್ಕಾರ ಏನ್ ಮಾಡ್ತದ, ಸಿಂಪಲ್, ಗೌರ್ಮೆಂಟ್ ಏನ್ ಮಾಡ್ತದಂದ್ರ ತೆರಿಗೆಯನ್ನ ಸಂಗ್ರಹಿಸ್ತದ. ಯಾರಿಂದ ಸಂಗ್ರಹಿಸ್ತದ? ಕುಟುಂಬದಲ್ಲಿ ನೀವೆಲ್ಲರೂ ತೆರಿಗೆಯನ್ನ ಕಟ್ತೀರಿ, ನೆನಪಿರಲಿ. ನೀವೆಲ್ಲರೂ ಡೈರೆಕ್ಟ್ ಆಗಿ ಕಟ್ತೀರಿ, ಇಂಡೈರೆಕ್ಟ್ ಆಗಿ ಕಟ್ತೀರಿ. ಲಾಸ್ಟ್ ಚಾಪ್ಟರ್ನ ತೆರಿಗೆ ಬಗ್ಗೆ ಸಂಪೂರ್ಣವಾಗಿ ಬರ್ತದ, ಅಲ್ಲಿ ನಾನು ನಿಮಗೆ ಹೇಳ್ತೀನಿ. ಓಕೆ, ತೆರಿಗೆಯನ್ನ ಕುಟುಂಬಗಳು ಕಟ್ತಾವ, ನೆಕ್ಸ್ಟ್ ಬಿಸ್ನೆಸ್ಗಳು ಕಟ್ತಾವ. ಹಾಗಾಗಿ ಸರ್ಕಾರವು ಕುಟುಂಬ ಮತ್ತು ಉದ್ಯಮ ಸಂಸ್ಥೆಗಳಿಂದ ತೆರಿಗೆಯನ್ನು ಸಂಗ್ರಹಿಸಿ ಇದೇನು ಮಾಡ್ತಂದ್ರ ಶಿಕ್ಷಣ, ಆರೋಗ್ಯ, ಹೌದಾ, ಶಿಕ್ಷಣ, ಆರೋಗ್ಯ, ನೆಕ್ಸ್ಟ್ ರಸ್ತೆಗಳು, ನೆಕ್ಸ್ಟ್ ಕುಡಿಯುವ ನೀರು, ಈ ರೀತಿಯಾಗಿ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಇವೆಲ್ಲವನ್ನ ಕೂಡಿ ನಾವು ಏನಂತೇಳಿ ಕರಿತೀವಿ ಅಂದ್ರೆ ಮೂಲಭೂತ ಸೌಕರ್ಯಗಳು ಅಂತ ಹೇಳಿ ಕರಿತೀವಿ. ಮೂಲಭೂತ ಸೌಕರ್ಯಗಳಿಗೆ ಮೇಲೆ ಏನ್ ಮಾಡ್ತದೆ ಅಂದ್ರೆ ಸರ್ಕಾರ ವೆಚ್ಚವನ್ನ ಮಾಡ್ತದ. ಸರ್ಕಾರ ಕಾರ್ಯ ಏನು ಅಂತೇಳಿ ಅಂದಾಗ ಕುಟುಂಬದಿಂದ ಉದ್ಯಮ ವಲಯದಿಂದ ಸರ್ಕಾರವು ಹಣವನ್ನು ಸಂಗ್ರಹಿಸಿ ಅಥವಾ ತೆರಿಗೆ ರೂಪದಲ್ಲಿ ಹಣವನ್ನು ಸಂಗ್ರಹಿಸಿ ಅದನ್ನು ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ದೃಷ್ಟಿಯಿಂದ ಖರ್ಚು ಮಾಡುತ್ತದೆ. ಆದ್ದರಿಂದ ಸರ್ಕಾರವು ಸಹ ಆರ್ಥಿಕತೆಯಲ್ಲಿ ಒಂದು ಪ್ರಮುಖ ವಲಯವಾಗಿದೆ ಅಂತೇಳಿ ನೋಡ್ತೀವಿ. ಇದು ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರ ಸರ್ಕಾರವು ತೆರಿಗೆಯನ್ನು ಸಂಗ್ರಹಿಸಿ ಜನರ ಅವಶ್ಯಕತೆಗಳಿಗೆ ಅನುಗುಣವಾಗಿ ವೆಚ್ಚವನ್ನು ಮಾಡುತ್ತದೆ. ಆದ್ದರಿಂದ ಸರ್ಕಾರವು ಸಹ ಆರ್ಥಿಕತೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ತೆಗೆದುಕೊಳ್ಳುತ್ತದೆ ಅಂತ ಹೇಳಿ ಹೇಳಬಹುದು. ನೆಕ್ಸ್ಟ್ ಮುಂದೆ ಲಾಸ್ಟ್ನೇದು ಬಾಹ್ಯ ವಲಯ ಅಂದ್ರ ಕುಟುಂಬಗಳು ಆಗ್ಯದ, ಉದ್ಯಮ ವಲಯ ಆಗ್ಯದ, ಸರ್ಕಾರ. ಈ ಮೂರನ್ನು ಹೊರತುಪಡಿಸಿ ನಾವೇನ್ ಮಾಡ್ತೀವಿ ಅಂದ್ರ ವಿದೇಶಿ ವ್ಯಾಪಾರದ ಕಡೆ ಹೊಳ್ಳಿ ನೋಡ್ತೀವಿ. ವಿದೇಶಿ ವ್ಯಾಪಾರವನ್ನು ಮಾಡ್ಲಿಕ್ಕೆ ಇಚ್ಛೆ ಪಡ್ತೀವಿ. ಈ ವಿದೇಶಿ ವ್ಯಾಪಾರವನ್ನ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀವಲ್ಲ, ಇದನ್ನ ಏನಂತೇಳಿ ಕರಿತೀವಿ ಅಂದ್ರೆ ಬಾಹ್ಯ ವಲಯ ಅಂತೇಳಿ ಕರಿತೀವಿ. ಕುಟುಂಬ, ಉದ್ಯಮ ಮತ್ತು ಸರ್ಕಾರ ಏನಾಗ್ಯದ ಅಂತೇಳಿ ಅಂದಾಗ ಆಂತರಿಕ ವಲಯ ಅಂತ ಆಗ್ಯದ. ನಿಮಗೊಂದು ಪ್ರಶ್ನೆ ಬರ್ತದೆ, ಏನಂತೇಳಿ ಬರ್ತದೆ ಅಂತೇಳಿ ಅಂದಾಗ ಆಂತರಿಕ ವಲಯಗಳನ್ನ ವಿವರಿಸಿ ಅಂತೇಳಿ ಅಲ್ಲಿ ಕುಟುಂಬ ಕೊಡ್ತಾನ. ನೆಕ್ಸ್ಟ್ ಎರಡನೇದು ಕುಟುಂಬ ಕೊಡ್ತಾನ, ನೆಕ್ಸ್ಟ್ ಏನ್ ಮಾಡ್ತಾನ ಸರ್ಕಾರ ಕೊಡ್ತಾನ, ಮೂರನೇದು ಏನ್ ಮಾಡ್ತಾನ ಉದ್ಯಮ ಕೊಡ್ತಾನ, ಡಿ ಏನ್ ಮಾಡ್ತಾನ ಅಂದ್ರ ಆಲ್ ಆಫ್ ದಿ ಅಬೋವ್ ಅಂತೇಳಿ ಕೊಡ್ತಾನ. ನಿಮ್ಮ ಪ್ರಶ್ನೆ ಆಂತರಿಕ ವಲಯ ಅಂತೇಳಿ ಅಂದಾಗ ಆಲ್ ಆಫ್ ದಿ ಅಬೋವ್. ಅದೇ ಬಾಹ್ಯ ವಲಯ ಅಂತೇಳಿ ಅಂದಾಗ ಕುಟುಂಬ, ಸರ್ಕಾರ, ಉದ್ಯಮ ಕೊಟ್ಟು ಬಾಹ್ಯ ವಲಯ ಅಂತ ಹೇಳಿ ಕೊಡ್ತಾನ, ಅಥವಾ ರಫ್ತು ಅಥವಾ ಆಮದು ಅಂತ ಹೇಳಿ ಕೊಡ್ತಾನ. ಅಲ್ಲಿ ನೀವು ಬಾಹ್ಯ ವಲಯವನ್ನ ಹಾಕ್ಬೇಕಾಗ್ತದ. ಸೊ ನೋಡಿ, ಬಾಹ್ಯ ವಲಯ ಎಂದರೆ ಕುಟುಂಬ, ಈ ಮೂರು ವಲಯಗಳು ಆಂತರಿಕ ವಲಯಗಳಾಗ್ಯಾವ. ಲಾಸ್ಟ್ನೇದು ಏನಾಗ್ತದೆ ಅಂದ್ರ ಬಾಹ್ಯ ವಲಯ ಆಗ್ಯದ. ಇದು ಏನನ್ನ ಸೂಚಿಸ್ತದ ಅಂದ್ರ ವಿದೇಶಿ ವ್ಯಾಪಾರದಲ್ಲಿ ತೊಡಗಿರುವುದನ್ನು ಸೂಚಿಸ್ತದ. ವಿದೇಶಿ ವ್ಯಾಪಾರವನ್ನ ಎರಡು ಪ್ರಕಾರಗಳಾಗಿ ವಿಂಗಡಿಸ್ತೀವಿ. ಒಂದು ರಫ್ತು ವ್ಯಾಪಾರ, ಇದನ್ನ ಎ ರಫ್ತು ವ್ಯಾಪಾರ, ಬಿ ಏನಂತೇಳಿ ಕರಿತೀವಿ ಅಂದ್ರ ಆಮದು ವ್ಯಾಪಾರ ಅಂತೇಳಿ ಕರಿತೀವಿ. ನಮ್ಮ ದೇಶದಲ್ಲಿ, ಹೌದಾ, ದೇಶದಲ್ಲಿ ಉತ್ಪಾದನೆ ಅಗತ್ಯಕ್ಕಿಂತ ಹೆಚ್ಚಾದಾಗ ಸ್ವದೇಶವು ಅಂದ್ರ ನಮ್ಮ ದೇಶ ಭಾರತವು, ಹೌದಾ, ಜಗತ್ತಿನ ಇತರೆ ದೇಶಗಳಿಗೆ ಸರಕುಗಳನ್ನು ಮಾರಾಟ ಮಾಡಿದರೆ ಇದನ್ನು ರಫ್ತು ವ್ಯಾಪಾರ ಎನ್ನುವರು. ನೋಡ್ರಿ ಎಷ್ಟು ಸಿಂಪಲ್ ಅದ. ದೇಶದಲ್ಲಿ ಉತ್ಪಾದನೆ ಅಗತ್ಯಕ್ಕಿಂತ ಹೆಚ್ಚಾದಾಗ, ಇನ್ನು ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ, ನಿಮ್ಮ ಮನೆಯಲ್ಲಿ ಅಗತ್ಯಕ್ಕಿಂತ ಅಧಿಕವಾಗಿ ನೀವು, ಹೌದಾ, ಫುಡ್ ಅನ್ನ ಪ್ರಿಪೇರ್ ಮಾಡಿದಾಗ ಆ ಎಕ್ಸ್ಟ್ರಾ ಫುಡ್ ಅನ್ನ ಏನ್ ಮಾಡ್ತೀರಪ್ಪ ಅಂದ್ರೆ ಬಾಜು ಮನೆಯವರಿಗೆ ಕೊಡ್ತೀರಿ, ಹೌದಾ. ಹಾಗಾಗಿ ನಿಮ್ಮ ಮನೆಯಲ್ಲಿ ದೇಶದಲ್ಲಿ ಉತ್ಪಾದನೆಗಿಂತ ಹೆಚ್ಚಾದಾಗ ಆ ಹೆಚ್ಚಾದಂಥದನ್ನ ಏನ್ ಮಾಡ್ತೀರಿ ಅಂದ್ರೆ ನೀವು ಬಾಜು ಮನೆಯವರಿಗೆ ಎಷ್ಟು ಕೊಡ್ತೀರಿ, ಇದನ್ನ ಏನಂತೇಳಿ ಕರಿತೀವಿ ಅಂದ್ರೆ ರಫ್ತು ಅಂತೇಳಿ ಕರಿತೀವಿ. ದೇಶದಲ್ಲಿ ಉತ್ಪಾದನೆಯ ಅಗತ್ಯಕ್ಕಿಂತ ಹೆಚ್ಚಾದಾಗ ಸ್ವದೇಶವು ನೀವು ಇತರ ರಾಷ್ಟ್ರಗಳಿಗೆ ಸರಕುಗಳನ್ನು ಮಾರಾಟ ಮಾಡಿದರೆ ಅದನ್ನು ರಫ್ತು ವ್ಯಾಪಾರ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನಿಮ್ಮ ಮನೆಗೆ ಏನ್ ಮಾಡ್ತಿರ್ತೀರ, ಏನೋ ಮಾಡುವಾಗ ಏನ್ ಮಾಡ್ತಾರೆ, ಕೆಲವೊಂದಿಷ್ಟು ವಸ್ತುಗಳು ಕಂಬಿಡ್ತಾವ. ಕಂಬಿದ್ದಾಗ ಏನ್ ಮಾಡ್ತೀರಿ, ಬಾಜು ಮನೆಯವರಿಂದ ಇಸ್ಕೊಳ್ತೀರಿ. ಇಲ್ಲಿ ಏನ್ ಮಾಡೋದು, ನಿಮ್ಮ ಮನೆ ಅಂದಲ್ಲಿ ಏನ್ ಸೇರಿಸಿಬಿಡೋದು ಅಂದ್ರೆ ದೇಶಗಳು ಸೇರಿಸಿಬಿಡೋದು. ದೇಶಕ್ಕೆ ಕೆಲವು ಸರಕುಗಳ ಅವಶ್ಯಕತೆ ಉಂಟಾದಾಗ, ನಿಮಗೆ ಚಹಾ ಮಾಡಬೇಕಂದ್ರೆ ಸಕ್ರಿಯ ಅವಶ್ಯಕತೆ ಉಂಟಾಯಿತು, ಜಗತ್ತಿನ ಇತರ ದೇಶಗಳಿಂದ ಖರೀದಿಸಬಹುದು, ಇವುಗಳನ್ನು ಆಮದುಗಳು ಅಂತೇಳಿ ಕರಿತೀವಿ. ಬೇರೆ ಮನೆಯವರಿಂದ ಇಸ್ಕೊಳ್ತೀರಿ, ಸೊ ನೆಕ್ಸ್ಟ್ ಕೊಡ್ತೀರಿ, ಹೌದಾ. ನಿಮಗೆ ವಸ್ತುಗಳ ಅವಶ್ಯಕತೆ ಇದ್ದಾಗ ಬೇರೆ ದೇಶದಿಂದ ವಸ್ತುಗಳನ್ನು ತರಿಸ್ಕೊಳ್ತೀರಿ, ಇದನ್ನ ಏನಂತೇಳಿ ಕರಿತೀವಿ ಅಂದ್ರೆ ಆಮದುಗಳು ಅಂತೇಳಿ ಕರಿತೀವಿ. ಆರ್ಥಿಕತೆಯಲ್ಲಿ ಒಟ್ಟು 4 ವಲಯಗಳು ಬರ್ತವ: ಕುಟುಂಬ, ಸರ್ಕಾರ, ಉದ್ಯಮ ವಲಯ ಮತ್ತು ಬಾಹ್ಯ ವಲಯ ಅಂತೇಳಿ ಬರ್ತಾವ. ಆಗ್ಲೇ ನಾನು ಇದನ್ನ ಏನ್ ಮಾಡಿದೀನಿ ಅಂದ್ರೆ ಬಿಟ್ಟಿದ್ದೀನಿ ನೋಡ್ರಿ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಮತ್ತು ಸಮಗ್ರ ಅರ್ಥಶಾಸ್ತ್ರದ ವ್ಯತ್ಯಾಸಗಳು ಅಂತೇಳಿ ನಿಮ್ಮ 4 ಮಾರ್ಕ್ಸಿಗೆ ಕೇಳುವಂತಹ ಸಾಧ್ಯತೆ ಇರ್ತದ. ಈ ರೀತಿ ಬರೀಬೇಕು. ಅಧ್ಯಯನ ವಿಧಾನ ಅಂತೇಳಿದಾಗ ಸೂಕ್ಷ್ಮ ಅರ್ಥಶಾಸ್ತ್ರವು ಇಡೀ ಆರ್ಥಿಕತೆಯನ್ನ ಕೂಲಂಕುಷವಾಗಿ ಸಣ್ಣ ಸಣ್ಣ ಘಟನೆಗಳಾಗಿ ಅಧ್ಯಯನ ಮಾಡುತ್ತದೆ. ಈ ಅಧ್ಯಯನ ವಿಧಾನ ಅಂತೇಳಿ ಪಾಯಿಂಟ್ ಹಾಕೋಬೇಕು. ನೆಕ್ಸ್ಟ್ ಸಮಗ್ರ ಅರ್ಥಶಾಸ್ತ್ರವು ಇಡೀ ಅರ್ಥಶಾಸ್ತ್ರವನ್ನು ಸಮಗ್ರ ದೃಷ್ಟಿಕೋನದಿಂದ ಅಧ್ಯಯನ ಮಾಡುತ್ತದೆ. ನೆಕ್ಸ್ಟ್ ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿ ಸಂಕುಚಿತವಾಗ್ಯದ, ಸಮಗ್ರ ಅರ್ಥಶಾಸ್ತ್ರದ್ದು ದೊಡ್ಡದ ವಿಶಾಲವಾಗ್ಯದ. ನೆಕ್ಸ್ಟ್ ಸೂಕ್ಷ್ಮ ಅರ್ಥಶಾಸ್ತ್ರವು ಆರ್ಥಿಕತೆಯ ಭಾಗಶಃ ಅಂದ್ರೆ ಇಷ್ಟಾದಂದ್ರ ಒಂದು ಭಾಗದ ಬಗ್ಗೆ ಅಧ್ಯಯನ ಮಾಡುತ್ತದೆ.
ಸಮಗ್ರ ಅರ್ಥಶಾಸ್ತ್ರ ಸಾಮಾನ್ಯವಾಗಿ ಪೂರಾ ಅಧ್ಯಯನ ಮಾಡ್ತದೆ. ನೆಕ್ಸ್ಟ್ ಇದರ ಉದ್ದೇಶ, ಸೂಕ್ಷ್ಮ ಅರ್ಥಶಾಸ್ತ್ರವು ಪ್ರತಿ ಆರ್ಥಿಕ ಪ್ರಾತಿನಿಧಿಕ ಸಂಸ್ಥೆ ತನ್ನ ಸ್ವಂತ ಹಿತಾಸಕ್ತಿ ಮತ್ತು ಕಲ್ಯಾಣದ ಬಗ್ಗೆ ವಿಚಾರ ಮಾಡುತ್ತದೆ. ಅಂದ್ರೆ ಒಂದು ಸಣ್ಣ ಸಂಸ್ಥೆ, ಹೌದಾ, ಸಣ್ಣ ಸಂಸ್ಥೆಗಳ ಕಲ್ಯಾಣದ ಬಗ್ಗೆ ವಿಚಾರ ಮಾಡುತ್ತದೆ. ಆದ್ರೆ ಇದು ದೇಶದ ಹಿತಾಸಕ್ತಿಯ ಬಗ್ಗೆ ಮತ್ತು ಕಲ್ಯಾಣದ ಬಗ್ಗೆ ಸಮಗ್ರ ಅರ್ಥಶಾಸ್ತ್ರ ಥಿಂಕ್ ಮಾಡುತ್ತದೆ. ಸೂಕ್ಷ್ಮ ಅರ್ಥಶಾಸ್ತ್ರವು ವೈಯಕ್ತಿಕ ಮಾರುಕಟ್ಟೆ ಅಂದ್ರೆ ಸಾಣದು, ಬೇಡಿಕೆ ಅಂದ್ರೂ ಸಾಣದು, ಪೂರೈಕೆ ಅಂದ್ರೂ ಸಾಣದು. ಇದು ಏನು ಮಾಡುತ್ತಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರವು ವೈಯಕ್ತಿಕ ಮಾರುಕಟ್ಟೆ, ಬೇಡಿಕೆ ಮತ್ತು ಪೂರೈಕೆಗಳ ಬಗ್ಗೆ ಅಧ್ಯಯನ ಮಾಡಿದ್ರೆ ಇದು ದೇಶದ ಒಟ್ಟು ಬೇಡಿಕೆ, ದೇಶದ ಒಟ್ಟು ಪೂರೈಕೆ ಇಂತಹ ಸನ್ನಿವೇಶಗಳನ್ನ ಅಧ್ಯಯನ ಮಾಡ್ತಾರೆ. ನಿಮಗೆ ಡಿಫರೆನ್ಸ್ ಕೇಳಿದ್ರು ನೀವೇನು ಮಾಡ್ಬೇಕಂದ್ರೆ ಇದನ್ನ ಸ್ಕ್ರೀನ್ ಶಾಟ್ ತೊಗೊಂಡ್ರೆ ತೊಗೊಂಡು ನೀವೇನು ಮಾಡ್ಬೋದು, ಬರಿಬಹುದು ಅಂತೇಳಿ ಹೇಳ್ತಾ, ಸೊ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಂದು ಕಾನ್ಸೆಪ್ಟ್ ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗ ಈ ಅಧ್ಯಾಯದಲ್ಲಿ ನಮಗೆ ಪೆಂಡಿಂಗ್ ಉಳಿದ, ಇದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.